ಈಗ ನಾರ್ಮಲ್ ಸ್ಕಿನ್ ಇರೋರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವ್ರಿಗೆ ಡ್ರೈ ಇರಲ್ಲ, ಆಯಿಲಿ ಇರಲ್ಲ, ಆಮೇಲೆ ಕಾಂಬಿನೇಷನ್ ಅಂತ ಇರೋದಿಲ್ಲ. ಆತರ ತುಂಬಾ ಒಳ್ಳೆ ಸ್ಕಿನ್ ಅಂತಂದ್ರೆ ನಾರ್ಮಲ್ ಸ್ಕಿನ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಾರ್ಮಲ್ ಸ್ಕಿನ್ ಇರೋರು ಹೇಗೆ ಸ್ಕಿನ್ ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಿಮಗೆ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಒಂದು ಸ್ಕಿನ್ ಟೈಪ್ ಬಗ್ಗೆ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ. ಯಾವ್ಯಾವ ಸ್ಕಿನ್ ಟೈಪ್ ಇರುತ್ತೆ, ಆ ಸ್ಕಿನ್ ಟೈಪ್ ನ ಹೇಗೆ ಕಂಡುಹಿಡಿಯೋದು ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋನಲ್ಲಿ ನಾನು ಸ್ಕಿನ್ ಟೈಪ್ ಬಗ್ಗೆ ಮತ್ತೆ ಅದನ್ನ ಹೇಗೆ ಕೇರ್ ಮಾಡೋದು, ಅದರಿಂದ ನಿಮ್ಗೆ ಆಗೋ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಸ್ಕಿನ್ ಇರೋರು ಆಲ್ಮೋಸ್ಟ್ ಆಲ್ ತುಂಬಾ ಜನಕ್ಕೆ ನಾರ್ಮಲ್ ಸ್ಕಿನ್ ಇರುತ್ತೆ. ಬಟ್ ಅವ್ರು ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು, ಏನ್ ನಾರ್ಮಲ್ ಆಗಿದೆ, ನಮ್ಗೇನ್ ಡ್ರೈ ಇಲ್ಲ, ಆಯಿಲ್ ಇಲ್ಲ, ಪಿಂಪಲ್ ಇಲ್ಲ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಇಲ್ಲ, ಏನು ಇಲ್ಲ, ಯಾಕೆ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಯಾಕೆ ನೆಗ್ಲೆಕ್ಟ್ ಮಾಡಬೇಕು? ನಮ್ಮ ಸ್ಕಿನ್ ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡಾಗ ನಮ್ಗೆ ತುಂಬಾ ಏಜ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಇಟ್ಕೋಬಹುದು ಸ್ಕಿನ್ ಅಲ್ವಾ? ಸೊ ಹಾಗಾಗಿ ನಾನ್ ಹೇಳೋದೇನಂತಂದ್ರೆ, ನಾರ್ಮಲ್ ಸ್ಕಿನ್ ಇರ್ಲಿ, ಆಯಿಲ್ ಇರ್ಲಿ, ಯಾವುದೇ ಸ್ಕಿನ್ ಟೈಪ್ ಇದ್ರು ಕೂಡ ನಿಮ್ಮ ಸ್ಕಿನ್ ಅನ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಈಗ ನಾರ್ಮಲ್ ಸ್ಕಿನ್ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ, ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ನೀವು ಮೊದ್ಲಿಂದನೂ ಈಗ ಒಂದು ಟೀನೇಜ್ ಬಂದಿರ್ತೀರಾ ಅಂತ ಅಂದಾಗ ಅವಾಗ್ಲಿಂದ ಹಿಡಿದು ಏಜ್ ಆಗೋ ತನಕ ನೀವು ಮೇಂಟೈನ್ ಮಾಡ್ಲೇಬೇಕು. ಸ್ಕಿನ್ ಮೇಂಟೈನ್ ಮಾಡಿದ್ರೇನೆ ತುಂಬಾ ವರ್ಷಗಳ ಕಾಲ ರಿಂಕಲ್ಸ್ ಅಥವಾ ಅಥವಾ ಡ್ರೈ ಆಗೋದು ಮತ್ತೆ ಸೆನ್ಸಿಟಿವ್ ಆಗೋದು ಇದೆಲ್ಲ ಅವಾಯ್ಡ್ ಮಾಡ್ಕೋಬಹುದು. ನಾರ್ಮಲ್ ಸ್ಕಿನ್ ಇರೋರು ಇದೆಲ್ಲ ಅವಾಯ್ಡ್ ಮಾಡ್ಕೋಬಹುದು. ಹೇಗಪ್ಪ ಅಂತಂದ್ರೆ ಏನಿಲ್ಲ, CTM ಅಂತ ಹೇಳ್ತೀವಿ, ಕ್ಲಿನ್ಸರ್, ಟೋನರ್, ಮಾಯಿಶ್ಚರೈಸರ್. ಇವು ಮೂರನ್ನ ಡೈಲಿ ಕೇರ್ ಮಾಡಬೇಕು. ಡೈಲಿ CTM ಮಾಡಲೇಬೇಕು. CTM ಅಂದ್ರೆ ಕ್ಲಿನ್ಸರ್, ಟೋನರ್, ಮಾಯಿಶ್ಚರೈಸರ್. ಯಾವುದೇ ಸ್ಕಿನ್ ಇರಲಿ, ಅಕಾರ್ಡಿಂಗ್ ಟು ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಯಾವ್ಯಾವ ತರದ್ದು ಯಾವ್ಯಾವ ಕ್ರೀಮ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಅದನ್ನ ಫಸ್ಟ್ ಡೈಲಿ ಕೇರ್ನ ಆ ತರ ತಗೋಬೇಕು. ಏನು CTM ಮಾಡಬೇಕು. ನಂತರ ವೀಕ್ಲಿ ಒನ್ಸು ಒಂದು ಒಳ್ಳೆ ಫೇಸ್ ಪ್ಯಾಕ್ ನ ಹಾಕೋದಾಗ್ಲಿ ಅಥವಾ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದಾಗ್ಲಿ ಈ ತರ ಎಲ್ಲ ಮಾಡ್ಕೊಂಡಾಗ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಂತ್ಲಿ ಕೇರ್ ಅಂತಂದಾಗ ಫೇಶಿಯಲ್ ನ ಮಸ್ಟ್ ಅಂಡ್ ಶುಡ್ ಮಾಡಿಸ್ಲೇಬೇಕು. ನಾರ್ಮಲ್ ಸ್ಕಿನ್ ಇರಲಿ, ಆಯಿಲ್ ಇರಲಿ, ಆ ಸ್ಕಿನ್ಗೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ, ಆ ಚರ್ಮಕ್ಕೆ ಅನುಗುಣವಾಗಿ ಅದಕ್ಕೆ ಸೂಟ್ ಆಗುವಂತ ಫೇಶಿಯಲ್ಸ್ ನ ಖಂಡಿತ ಎಲ್ಲರೂ ಮಾಡ್ಕೋಬೇಕು. ಸೊ ಈಗ ನಾರ್ಮಲ್ ಸ್ಕಿನ್ ಇದ್ದವರು ಯಾವ ಕ್ಲಿನ್ಸರು, ಯಾವ್ದು ಟೋನರು, ಯಾವ್ದು ಮಾಯಿಶ್ಚರೈಸರ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಆಲ್ ಸ್ಕಿನ್ ಟೈಪ್ ಅಂತ ಇರುತ್ತಲ್ಲ, ಆ ತರ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು. ಒಳ್ಳೊಳ್ಳೆ ಬ್ರಾಂಡೆಡ್ ಕಂಪನಿಗಳಿರುತ್ತೆ. ಈಗ ಬಯೋಟೆಕ್ ನಲ್ಲಿ ತುಂಬಾ ಒಳ್ಳೆ ಕ್ರೀಮ್ಗಳಿದಾವೆ. ಸೊ ಆ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಬಯೋಟೆಕ್ ಯೂಸ್ ಮಾಡ್ಬೋದು. ಆಮೇಲೆ ಲೋಟಸ್ ನಲ್ಲಿದೆ. ಡೈಲಿ ಯೂಸ್ ಮಾಡುವಂತ ಕ್ರೀಮ್ಗಳನ್ನ ನಾನು ನಿಮ್ಗೆ ಕೆಲವೊಂದು ತೋರಿಸ್ಕೊಡ್ತೀನಿ, ನೀವು ಅದನ್ನ ಫಾಲೋ ಮಾಡ್ಬೋದು. ಕ್ಲಿನ್ಸರ್, ಟೋನರ್, ಮಾಯಿಶ್ಚರೈಸರ್ ಬಯೋಟೆಕ್ ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಪ್ಲಮ್ ಅಲ್ಲಿ ಕೂಡ ಚೆನ್ನಾಗಿದೆ, ಒಳ್ಳೆ ಪ್ರಾಡಕ್ಟ್ ಇದು ಕೂಡ. ಇದನ್ನ ಯೂಸ್ ಮಾಡಬಹುದು. ಇದು ವಿಟಮಿನ್ ಸಿ ಸಿರಮ್. ಇದು ಎಲ್ಲಾ ಸ್ಕಿನ್ ಅವ್ರಿಗೂ ತುಂಬಾ ಒಳ್ಳೇದು. ಇದು ವಿಟಮಿನ್ ಸಿ, ಇದರಿಂದ ತುಂಬಾ ಬೆನಿಫಿಟ್ ಅಂತೂ ಖಂಡಿತ ಸಿಗುತ್ತೆ. ಪಿಗ್ಮೆಂಟೇಷನ್, ರಿಂಕಲ್ಸ್ ಮತ್ತೆ ಗ್ಲೋ ಚೆನ್ನಾಗಿ ಬರುತ್ತೆ. ಇದನ್ನ ಯೂಸ್ ಮಾಡಬಹುದು. ಮನೇಲೆ ಸಿಗುವಂತ ಪದಾರ್ಥಗಳಿಂದ ತಗೊಂಡು ನೀವು ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೋಬಹುದು. ಆಲ್ಮಂಡ್ ಫೇಸ್ ಪ್ಯಾಕ್ ಅಥವಾ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್. ಸ್ವಲ್ಪ ಆಯಿಲಿ ಅಂತ ಅನಿಸಿದಾಗ, ಈಗ ಏಕೆಂದ್ರೆ ಇವಾಗ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಸ್ಕಿನ್ ಇರಲಿ, ಯಾವುದೇ ಸ್ಕಿನ್ ಇದ್ರೂ ಸ್ವೆಟ್ಟಿಂಗ್ ಜಾಸ್ತಿ ಇರುತ್ತೆ. ಸೊ ಆ ತರದ ಡ್ರೈ ಸ್ಕಿನ್ ಬಿಟ್ಟು ಆಯಿಲಿ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಇರೋರು ಮುಲ್ತಾನಿ ಮಿಟ್ಟಿ ಪ್ಯಾಕ್ ನ ಅಪ್ಲೈ ಮಾಡ್ಕೋಬಹುದು. ಅವಾಗ ಸ್ವಲ್ಪ ನಾರ್ಮಲ್ ಆಗಿ ಬರುತ್ತೆ, ಸ್ಕಿನ್ ಗ್ಲೋ ಚೆನ್ನಾಗಿರುತ್ತೆ. ಈಗ ವೀಕ್ಲಿ ಒನ್ಸ್ ಜಸ್ಟ್ ಒಂದು ಆಲಿವ್ ಆಯಿಲ್ ತಗೊಂಡು ನೀವು ಮಸಾಜ್ ಮಾಡ್ಕೊಳ್ಳಿ. ಜಸ್ಟ್ ನೀವೇನೇನೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಪ್ಯಾಂಪರ್ ಆಗುತ್ತೆ, ತುಂಬಾ ಒಂಥರ ಗ್ಲೋ ಕೊಡುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ವೀಕ್ಲಿ ಒನ್ಸು ಆಲ್ಮಂಡ್ ಫೇಸ್ ಪ್ಯಾಕ್ ಅಂತ ನೀವು ಮನೇಲೆ ಮಾಡ್ಕೋಬಹುದು. ಅದನ್ನ ಹೇಗೆ ಮಾಡೋದಂತ ಮುಂದಿನ ದಿನಗಳಲ್ಲಿ ನಾನು ಮನೇಲಿ ಮಾಡ್ಕೊಳ್ಳುವಂತ ಫೇಸ್ ಪ್ಯಾಕ್ ನಾನು ತೋರಿಸ್ಕೊಡ್ತೀನಿ. ಸೊ ಅದನ್ನ ಫಾಲೋ ಮಾಡಿ. ಇಲ್ಲ ಅಂತಂದ್ರೆ ಇದರಲ್ಲಿ ತುಂಬಾ ಸಮ್ಮರ್ ಆ ಥರದ್ದೆಲ್ಲ ಇದ್ದಾಗ ನೀವು ಮುಲ್ತಾನ್ ಮಿಟ್ಟಿ ಪ್ಯಾಕ್ ನ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು ಸ್ವಲ್ಪ ತಗೊಳ್ಳಿ, 1 ಟೀ ಸ್ಪೂನ್ ಅಷ್ಟು. ಅದಕ್ಕೆ ನಿಂಬೆಹಣ್ಣು ಹಾಕಿ, ಜೇನುತುಪ್ಪ ಹಾಕಿ, ಮೊಸರು ಹಾಕಿ, ಈ ಮೂರನ್ನು ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಫೇಸ್ಗೆ. ಕಣ್ಣು ಲಿಪ್ಸ್ ಬಿಟ್ಟು
ಫುಲ್ ಫೇಸ್ನ ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಡಿ. ಸ್ವಲ್ಪ ಡ್ರೈ ಆಗುತ್ತೆ, ಫುಲ್ ಡ್ರೈ ಆಗಬಾರ್ದು. ಒಂದು 80% ಅಷ್ಟು ಡ್ರೈ ಆಗಿದ್ಮೇಲೆ ಅದನ್ನ ತೆಗೆದು ವಾಶ್ ಮಾಡಿ. ನಿಮ್ಗೆ ಎಂತ ಗ್ಲೋ ಕೊಡುತ್ತೆ ಅಂತ ನಿಮ್ಗೆ ಅದೇ ಗೊತ್ತಾಗುತ್ತೆ. ನಮಗೆ ಸನ್ಸ್ಕ್ರೀನ್ನ ತಪ್ಪದನ್ನೇ ಯೂಸ್ ಮಾಡಿ. ಪ್ರತಿ ದಿನ ನೀವು ಹೊರಗಡೆ ಹೋಗ್ಲಿ ಬಿಡ್ಲಿ, ನೀವು ಮನೇಲಿ SPF 30 ಯೂಸ್ ಮಾಡಿ, ಹೊರಗಡೆ ಹೋಗ್ಬೇಕಂದ್ರೆ SPF 50 ಯೂಸ್ ಮಾಡಿ. ಇದರಿಂದ ತುಂಬಾ ಸಣ್ಣ ಟ್ಯಾನ್ ಆಗೋದು ಅದೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ತಿಂಗಳಿಗೆ ಒಂದ್ಸಲ ಫೇಶಿಯಲ್ ಮಸ್ಟ್ ಅಂಡ್ ಶುಡ್ ಮಾಡಿಸಿ. ಯಾಕೆ ಮಾಡಿಸ್ಬೇಕು? ನಾವು ಇಷ್ಟೆಲ್ಲ ಮಾಡ್ಕೊಳ್ತೀವಿ, ಮನೇಲಿ ಕೇರ್ ಮಾಡ್ತೀವಿ ಅಲ್ಲ. ನೀವು ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಡೀಪ್ ಕ್ಲೀನ್ ಆಗಬೇಕು. ನೀವು ಡಸ್ಟ್ ಹೊರಗಡೆ ಹೋಗ್ತೀರಾ, ತುಂಬಾ ಡಸ್ಟ್ ಅಲ್ಲಿ ಓಡಾಡ್ತೀರಾ, ಏನೇ ಸನ್ಸ್ಕ್ರೀನ್ ಹಾಕೊಂಡಿರ್ಲಿ, ಏನೇ ಆಗಲಿ, ಆ ಒಂದು ಪೋರ್ಸ್ ಇರುತ್ತಲ್ಲ, ಓಪನ್ ಪೋರ್ಸ್ ಎಲ್ಲ ಆಗಿರುತ್ತೆ. ಸೊ ಅದರಲ್ಲೆಲ್ಲ ಹೋಗಿ ಡಸ್ಟ್ ಕೂತಿರುತ್ತೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಲೇಟರ್ ಆಗಿ ಹೋಗ್ತಾ ಹೋಗ್ತಾ ಪಿಗ್ಮೆಂಟೇಷನ್ ಬರೋದಾಗ್ಲಿ ಅಥವಾ ಏನೋ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಬರೋದಾಗ್ಲಿ ಈ ಥರದೆಲ್ಲ ಆಗುತ್ತೆ. ನಾರ್ಮಲ್ ಸ್ಕಿನ್ ಇದ್ದವ್ರಿಗೆ ಇವೆಲ್ಲ ಪ್ರಾಬ್ಲಮ್ಮು ಲೇಟರ್ ಆಗಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇದೆಲ್ಲ ಬರೋಕ್ಕೆ ಶುರು ಆಗುತ್ತೆ, ರಿಂಕಲ್ಸ್ ಬರುತ್ತೆ. ಸೊ ನೀವು ಚಿಕ್ಕ ವಯಸ್ಸಿಂದ ಅಂದರೆ ಒಂದು ಏಜ್ ಇಂದ ನೀವು ಸ್ಟಾರ್ಟ್ ಮಾಡ್ಕೊಂಡಾಗ ಫೇಶಿಯಲ್ ರೆಗ್ಯುಲರ್ ಆಗಿ ಮಾಡಿಸ್ಬೇಕು. ಫೇಶಿಯಲ್ ಮಿಷಿನಲ್ಲಿ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ, ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಬೆನಿಫಿಟ್. ಯಾಕೆಂತಂದ್ರೆ ಅದು ಡೀಪ್ ಕ್ಲೀನ್ ಮಾಡುತ್ತೆ, ಸ್ಕಿನ್ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ. ನಿಮ್ಗೆ ಲಾಂಗ್ ಲಾಸ್ಟಿಂಗ್ ತುಂಬಾ ದಿನ ನಿಮ್ಗೆ ಆ ಫೇಶಿಯಲ್ ಎಫೆಕ್ಟ್ ಉಳಿಯುತ್ತೆ. ಸೊ ಪಿಗ್ಮೆಂಟೇಷನ್ ಇದ್ದವ್ರಿಗೆ, ಫೈನ್ ಲೈನ್ಸ್ ಇದ್ದವ್ರಿಗೆ, ಏಜ್ ಆಗಿರೋರು ಅಂತಂದ್ರೆ ಒಂದು 60-65 ಇಯರ್ಸ್ ಆ ಏಜ್ ಅಲ್ಲೂ ಕೂಡ ಮಾಡಿಸ್ಬೋದು. 70 ಏಜ್ ಇರೋರು ಕೂಡ ಬರ್ತಾರೆ. ಸೊ ಆ ಏಜ್ ಇರೋರು ಕೂಡ ಮಾಡಿಸ್ಬೋದು. ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಸೊ ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಫೇಶಿಯಲ್ನ ಮಂತ್ಲಿ ಒನ್ಸ್ ಅಥವಾ ಒಂದು 1.5-2 ಮಂತ್ಸ್ಗೆ ಒಂದ್ಸಲ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಎಫೆಕ್ಟ್ನ ನೀವು ಪಡಿಬೋದು. ನೀವು ಹೊರಗಡೆ ಹೋದಾಗ ನೀವು ಅಕಸ್ಮಾತ್ ಏನಾದರೂ ನೀವು ಏನು ಸನ್ಸ್ಕ್ರೀನ್ ಹಚ್ಚಿಲ್ಲ ಅಂತಂದ್ರೂ ಒಂದೊಂದ್ಸಲ ತಡ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವೇನೂ ಮಾಡ್ಕೊಂಡಿಲ್ಲ ಅಂತಂದ್ರೂ ಕೆಲವು ಸಲ ನಿಮ್ಮ ಫೇಸು, ನಿಮ್ಮ ಸ್ಕಿನ್ನು ನಿಮ್ಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಒಂದು ಮಂತ್ಲಿ ಒನ್ಸ್ ಮಾತ್ರ ಫೇಶಿಯಲ್ ಮಸ್ಟ್ ಅಂಡ್ ಶುಡ್ ಮಾಡಿಸಿದ್ರೆ ನಿಮ್ಮ ಸ್ಕಿನ್ ತುಂಬಾ ವರ್ಷಗಳ ಕಾಲ ಮೇಂಟೈನ್ ಆಗುತ್ತೆ. ಇದನ್ನ ಮಾತ್ರ ಎಲ್ಲರೂ ಫಾಲೋ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಾರ್ಮಲ್ ಸ್ಕಿನ್ ಇರೋರು ಕೇರ್ಲೆಸ್ ಮಾಡಬೇಡಿ. ಮಂತ್ಲಿ ಒನ್ಸ್ ಫೇಶಿಯಲ್ ಮರಿಬೇಡಿ, ಡೈಲಿ ಕೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಆಯಿಲ್ ಮಸಾಜ್ ಮನೇಲೇನೆ ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ಆಯಿಲ್ ಮಸಾಜ್ ಅಂತ ಅಂದ್ಬಿಟ್ಟು ಮಾಡೋರು, ಬಾಡಿ ಮಸಾಜ್ ಮಕ್ಳಿಗೆಲ್ಲ ಮಾಡಿ ಬಿಸಿಲಲ್ಲಿ ಇರಿಸೋರು. ಸೊ ಆ ಥರದ್ದೆಲ್ಲ ಇತ್ತು. ಸೊ ಇವಾಗೆಲ್ಲ ನಾನು ಆ ಥರ ಮಾಡೋಕ್ಕಾಗಲ್ಲ. ಈಗೆಲ್ಲ ಸ್ಪಾಗಳಿದ್ದಾವೆ, ಹೋಗ್ತಾರೆ ಮಾಡಿಸ್ಕೊಂಡು ಬರ್ತಾರೆ. ಅದು ಆಗದೆ ಇರೋರು ಏನು ಮಾಡ್ತಾರೆ, ಎಲ್ಲರೂ ಪ್ರತಿಯೊಬ್ಬರೂ ಹೋಗೋಕ್ಕಾಗೋದಿಲ್ಲ ಅಲ್ಲ ಸ್ಪಾಗೆ. ಸೊ ಆ ಥರ ಮನೇಲೇ ಮಾಡ್ಕೊಳ್ಳೋವಂಥದ್ದು. ಫೇಸ್ನ ಅಟ್ಲೀಸ್ಟ್ ನೀವು ಮೇಂಟೈನ್ ಮಾಡಿ. ರಿಂಕಲ್ಸ್ ಆಗಲಿ, ಸ್ಕಿನ್ ಸ್ಯಾಗ್ ಆಗೋದಾಗಲಿ ಇವೆಲ್ಲನೂ ಅವಾಯ್ಡ್ ಆಗುತ್ತೆ. ನಾನು ಇದೆಲ್ಲ ಫಾಲೋ ಮಾಡ್ತೀನಿ ಅಂತ ಅನ್ಕೊಳ್ತೀನಿ. ನನ್ನ ವಿಡಿಯೋ ಹೇಗೆ ಬಂತು ಅನ್ನೋದನ್ನು ದಯವಿಟ್ಟು ಮೆಸೇಜ್ ಮಾಡಿ ತಿಳಿಸಿ, ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಹೇಗೆ ಬಂತು ಅನ್ನೋದನ್ನು ತಿಳಿಸೋದು ಮರಿಬೇಡಿ. ನಿಮ್ಮ ಮೆಸೇಜ್ನ ಓದೋಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಾನು. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.